ನಾವು ಹೋಗ್ತಾ ಇದೀವಿ ಶಿವಗಂಗಾ ಬೆಟ್ಟಕ್ಕೆ. ಬೆಂಗಳೂರಿಂದ 60 ಕಿಲೋಮೀಟರ್ ದೂರ. ಅಲ್ಲಿ ಶಿವ ಟೆಂಪಲ್ ಇದೆ, ಬೆಟ್ಟ ಮೇಲೆ ಶಿವ ನಂದಿ ಇದೆ. ಅಲ್ಲಿ 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು, ಮತ್ತೆ ಹಳೆ ದೇವಸ್ಥಾನಗಳಿದೆ. ಬೇಗ ಬನ್ನಿ ಹೋಗೋಣ. ಶಿವಗಂಗಾ ಕ್ಷೇತ್ರಕ್ಕೆ ರೀಚ್ ಆದ್ರಿ. ನೋಡಿ ಆಚೆಯಿಂದ ಯಾವ ಥರ ಕಾಣಿಸ್ತಿದೆ ಅಂತ. ಇವಾಗ ನಾವು ಒಳಗಡೆ ಹೋಗ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಎಲ್ಲರೂ ಹತ್ತಿದ್ದಾರೆ. ಇವಾಗ ಅಲ್ಲಿ ಹತ್ಬಿಟ್ಟು ಕರೆಕ್ಟಿಗೆ ನಾವು ಅಲ್ಲಿ ಟಾಪ್ ತನಕ ಹೋಗ್ಬೇಕು. ಮತ್ತೆ ಇಲ್ಲಿ 20 ರೂಪಾಯಿ ಟಿಕೆಟ್ ಇಸ್ಕೋಬೇಕು. ಬೇರೆ ಕಡೆಯಿಂದ ಬಂದಿದ್ರೆ ಇಸ್ಕೋಬೇಕು. ಇಲ್ಲಿ ಲೋಕಲ್ ಆದರೆ ಇಸ್ಕೊಳಂಗಿಲ್ಲ. ಲೋಕಲ್ ಅಂದ್ಬಿಟ್ಟೆ ಹೋಗ್ಬಿಡಿ ಒಳಗಡೆ. ಹಿಂಗೆ ನಾವು ಹಿಂಗೆ ಹೋಗುವಂತ ಬನ್ನಿ ಹೋಗೋಣ. ಹಿಂಗೆ ತಾನೆ ಹಿಂಗೆ ಹೋಗುವಂತ ಹೋಗ್ತೀನಿ. ಬೆಟ್ಟಕ್ಕೆ ಹೋಗುವ ದಾರಿ ಇದು. ಎಂಟ್ರಿ ಕಾಣಿಸ್ತಾ ಐತಲ್ಲ, ಇಲ್ಲಿಂದ 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಇಲ್ಲಿ ದೇವಸ್ಥಾನಕ್ಕೆ ಬರೋ ಎಲ್ಲರಿಗೂ ಊಟನೂ ಹಾಕ್ತಾರೆ. ಊಟ ಮಾಡ್ಕೊಂಡು ಹೋಗ್ಬೋದು. ಪ್ರಸಾದ. ಊಟ ಆಯ್ತು ಅಂಕಲ್? ಮಾಡಿದ್ರು. ಓಕೆ. ಸ್ವಲ್ಪ ಹಾಕಿ. ಇನ್ನು ಮೇಲೆ ಹೋಗ್ಬೇಕು. ಎಲ್ಲರೂ ಹತ್ತುತ್ತವ್ರೆ ನೋಡಿ. ಅಲ್ಲಿ ಅಂದರೆ ಹಿಂಗೆ ಮಾಮೂಲಿ ರೋಡ್ ಥರ. ಒಂದೊಂದು ಸ್ಟೆಪ್ಸು ತುಂಬ ಹಾರ್ಡ್ ಇದೆ. ಫುಲ್ ಮೇಲೆ ಹತ್ತಿರಲ್ಲ, ಮಧ್ಯದಲ್ಲೇ ನಿಮ್ಗೊಂದು ನಂದಿ ಕಾಣುತ್ತೆ. ಇದು ನಂದಿನೇ, ಅದ್ರ ಮೇಲ್ಗಡೆ ಇನ್ನೂ ದೊಡ್ಡ ನಂದಿ ಇದೆ. ದೊಡ್ಡ ನಂದಿ ಅಂದರೆ ಅದು 6 ಕಿಲೋಮೀಟರ್ ಫುಲ್ ಹತ್ತಿತೀವಲ್ಲ, ಫುಲ್ ಟ್ರೆಕ್ಕಿಂಗ್ ಮುಗಿಸ್ತೀವಲ್ಲ, ಅಲ್ಲೊಂದಿದೆ. ಅಲ್ಲಿಂದ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟಾಪಲ್ಲಿ ಒಂದು ನಂದಿ, ಅದು ತುಂಬ ಸೈಕ್ ಇರುತ್ತೆ, ಚೆನ್ನಾಗಿರುತ್ತೆ. ಹಾಂ ಹೌದು. ನಾನು ತುಂಬ ಜನ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸಂಡೇ ಸಿಂಹದು ಅಲ್ಲಿಗೆ ಹೋಗ್ಬೇಕು ಬ್ರೋ. ದಾರಿಯಲ್ಲಿ ಸಿಗುತ್ತೆ ಒಳಕಲ್ಲು ಪುಣ್ಯತೀರ್ಥ. ಯಾರಿಗಾದ್ರೂ ಆಸೆ ಇದ್ದರೆ ಅಲ್ಲಿರುತ್ತಲ್ಲ ಹುಲ್ಲು, ಅದ್ರೊಳಗಡೆ ಕೈ ಹಾಕ್ಬಿಟ್ಟು ಕೈಯಲ್ಲಿ ನೀರು ಸಿಕ್ಕಿದ್ರೆ ಆ ಆಸೆ ಪೂರ್ಣ ಆಗುತ್ತೆ. ಕೈಯಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ಆ ಆಸೆ ಪೂರ್ಣ ಆಗಲ್ಲ. ಬನ್ನಿ ನಮ್ದು ಆಸೆ ನೋಡೋಣ ಪೂರ್ಣ ಆಗುತ್ತಾ ಇಲ್ಲ ಅಂತ. ಅಯ್ಯೋ ಹಿಂಗೆ ಒಳಗಡೆ ಹೋಗ್ಬೇಕು. ಏನೋ ಇಲ್ಲೇನೋ ಕಾಣಿಸ್ತಾನೆ ಇಲ್ವಲ್ಲೋ. ಏನು ಗಣೇಶ್? ಅಯ್ಯೋ ಹೋಗೋ ನೋಡಿ ಎಷ್ಟು ರಶ್ ಇದೆ ಅಂತ. ಒಳಗಡೆ ಹೆಂಗೋ ಹೋಗೋದು ಒಳಗಡೆ. ಇವಾಗ ಇವ್ರು ಹೋಗ್ತಾನೆ ಇಲ್ಲ, ಫುಲ್ ಫ್ಯಾಮಿಲಿ ಬಂದ್ರೆ ನೋಡಿ ಕಲ್ಲಿದೆ, ಬಗ್ಗಿಕೊಂಡು ಹೋಗ್ಬೇಕು. ಹಂಗೆ ನಡೀರಿ, ಹಂಗೆ ಆರಾಮಾಗಿ ಹೋಗ್ರಪ್ಪ. ಒಂದೇ ಸಲ ಆಂಟಿ ಚಾನ್ಸ್ ಸಿಗ್ತಾ ಆಂಟಿ ಫುಲ್ ಖುಷಿ. ನಡೀರಿ ಅಯ್ಯೋ ಸಿಕ್ತಾ ಗಣೇಶ್ ತಮ್ಮ? ಒಂದೇ ಸತಿ ಆಗೋದ್ ಬಿಡು, ನೀನು ಹೋಗಲ್ಲ, ಸ್ವರ್ಗಕ್ಕೆ ಹೋಗಲ್ಲ ನೀನು. ಸಿಕ್ಕಿಲ್ಲ ಸಿಕ್ತಾ ಆಂಟಿ ನೀರು? ನೀವು ನನಗೂ ಸಿಕ್ತು, ನಾವು ಸ್ವರ್ಗಕ್ಕೆ ಹೋಗೋಣ. ಸತಿ ಆಗಿದ್ರೆ ನಾನು ಒಂದೇ ಸತಿಗೆ ಸಿಕ್ಬಿಡುತ್ತೆ ನನಗೆ. ಬಿಡೋ ಸಿಗಲ್ಲ ನಿನಗೆ. ನನಗೆ ಫಸ್ಟ್ ಟೈಮ್ ಕೈ ಹಾಕಿದ್ದೆ, ನನಗೆ ನೀರು ಸಿಕ್ಬಿಡ್ತು. ಇವನಿಗೆ ಸಿಗ್ಲೇ ಇಲ್ಲ. ಸ್ವರ್ಗಕ್ಕೆ ಹೋಗಲ್ಲ ಇವನು. ಅಯ್ಯೋ ಸ್ವರ್ಗಕ್ಕೆ ಹೋಗಲ್ಲ ನೀವು. ಉಯ್ ಹುಷಾರು ಸಿಕ್ಬಿಡ್ತು ಅಣ್ಣ. ನಿಮ್ಗೆ ಫಸ್ಟ್ ಟೈಮ್ ಎಲ್ಲ ಸಿಕ್ತಾ? ಸಿಕ್ಬಿಡ್ತು, ನನಗೂ ಸಿಕ್ತು.
ಸಿಕ್ತು ನೋಡು. ಇನ್ನೊಂದ್ಸಲ ಹಾಕಿ ಕಡೆ ಬರುತ್ತೆ ಅಲ್ಲೇ ಎಲ್ಲಾರ್ಗು ಸಿಗ್ತೈತೆ ನಿನ್ ಸಿಗಲ್ಲ ಗಣೇಶ್ ಒಂದೇ ಸತಿ ಚಾನ್ಸ್ ಹೋಗಾರ. ಕಾಣಿಸುತ್ತ ನೀರು ಏನಾಯ್ತು ಗೊತ್ತಾ ಬ್ರೋ, ನಾನು ಫಸ್ಟ್ ಅಟೆಂಪ್ಟ್ ಕೈ ಹಾಕ್ದೆ ನನಗೆ ತುಂಬ ನೀರು ಸಿಕ್ತು. ಇವನು 3ನೇ ಅಟೆಂಪ್ಟಲ್ಲಿ ಸಿಕ್ತು. ನಾನು ಫಸ್ಟ್ ಅಟೆಂಪ್ಟಲ್ಲಿ ಏನು ಬೇಡ್ಕೊಂಡಿರ್ಲಿಲ್ಲ, ಅವಾಗ ಅದಕ್ಕೆ ಸಿಕ್ಕಿಲ್ಲ ಅನ್ಸುತ್ತೆ. ಆಮೇಲೆ ಸ್ವಲ್ಪ ತಾದ್ಮೇಲೆ ಬೇಡ್ಕೊಂಡು ಹಾಂ ಕೈ ಹಾಕ್ದೆ ಮನಸ್ಸಲ್ಲಿ, ಆಮೇಲೆ ಸಿಕ್ತು. ನನಗೆ ಯಾಕೆ ಸಿಕ್ತು ಹೇಳು? ದೇವ್ರಿಗೆ ಗೊತ್ತು ನಾನು ಒಳ್ಳೆ ಹುಡುಗ ಅಂತ. ಅಂದರೆ ನಮ್ಮದು ಲೈಫ್ ಅಷ್ಟು ಈಸಿ ಇರಲ್ಲ ಅಂತ, ಯಾಕಂದರೆ ಕಷ್ಟಪಟ್ಟರೆ ಅಂತ. ಅದಕ್ಕೆ 3 ಸಲ ಕಷ್ಟಪಡ್ಬೇಕಂತ ದೇವ್ರು ಹೇಳಿದ್ದಾರೆ. ನನಗೆ ಈಸಿಯಾಗಿ ಸಿಕ್ತು. ಈಗ ಲೆಫ್ಟ ರೈಟಾ ಬಾ ಮೇಲೆಗಂದ್ರೆ ಹಿಂಗೆ ಅನ್ಸುತ್ತೆ. ಈಗ ಇಲ್ಲಿ ಶಿವ ಟೆಂಪಲ್ ಇದೆ ನೋಡಿ. ಈಗ ಒಳಗಡೆ ಇಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಇನ್ನು ಸ್ವಲ್ಪ ಅಲ್ಲ, ಇನ್ನು ಅರ್ಧ ಇದೆ ನಂದಿ ಸ್ಟ್ಯಾಚುಗೆ ಬೇಕಂದ್ರೆ. ಸೊ ನಂದಿ ಸ್ಟ್ಯಾಚು ಇಲ್ಲ, ನಂದಿ ವಿಗ್ರಹ ಇನ್ನು ಅರ್ಧ ದೂರ. ಅಶಿಶಿರೋ ತುಂಬ ಕೋತಿಗಳು ಕಾಟ ಕಾಡ್ತಾರೆ. ಫೋನ್ಗಳೆಲ್ಲ ಜೋಬಲ್ಲಿ ಇಟ್ಕೊಂಡು ಮತ್ತೆ ಊಟ ಪ್ರಸಾದಗಳೆಲ್ಲ ಬಚ್ಚಿಕೋಬರ್ಬೇಕು ಅಂತ ಕಿತ್ಕೊಂಡು ಹೋಗ್ಬಿಟ್ರೆ ಪ್ರಸಾದಗಳನ್ನ ಎತ್ಕೊಂಡೇ ಬರಬಾರ್ದು ಕೋತಿಗಳಿರೋ ಜಾಗದಲ್ಲಿ. ಈ ಬೆಟ್ಟ ಹತ್ಬೇಕು. ಈ ಬೆಟ್ಟ ಮೇಲೆ ನಂದಿ ವಿಗ್ರಹ ಸಿಗುತ್ತೆ. 5 ಗಂಟೆ ಆಗ್ತಿದೆ, ಸನ್ಸೆಟ್ ಟೈಮು. ಬೇಗ ಹತ್ತಾನೆ ಇಲ್ಲ, ಸಾಯಂಕಾಲ ಆಗ್ಬಿಟ್ರೆ ಮತ್ತೆ ಟೆನ್ಷನ್ ಆಗ್ಬಿಡುತ್ತೆ. ಬರ್ರಿ ಬೇಗ ಹೋಗೋಣ. ಸನ್ಸೆಟ್ ನೋಡಿ ಸಣ್ಣ. ಇವಾಗ ಇದು ಹತ್ಬೇಕಲ್ಲ, ತುಂಬ ಟಫ್ ಇದೆ ನೋಡಿ. ಇವಾಗ ಮೇಲೆ ಅಲ್ಲೈತಲ್ಲ ಟಾಪು, ಅಲ್ಲಿಗೆ ಹೋಗ್ಬೇಕೀಗ. ಎಷ್ಟು ಭಯ ಆಗುದು ಗೊತ್ತಾ ಹತ್ತಕ್ಕೆ. ದೇವಸ್ಥಾನ ಅಂತ ಚಪ್ಪಲಿ ಬರ ಹಾಕಿಲ್ಲ, ಕಾಲೆಲ್ಲ ಮನೆಗೆ ಹೋದ್ರೆ ಬರ್ರೆ ಥರ ಆಗ್ಬಿಡುತ್ತೆ. ಅದು ಬರ್ರೆ ಅಲ್ಲ, ಬಪ್ಪೆ. ಬಿಸಿ ರಾಗಿ ಇಟ್ಟು. ಗಣೇಶ್ ಕರ್ನಾಟಕ ಬಾವುಟ. ಇನ್ನು ಅಲ್ಲಿಗೆ ಹೋಗ್ಬೇಕೇನೋ. ಹಾಂ ಎಲ್ಲಿ? ಬಾ ಬಾ ಬಾ. ಇನ್ನೊಂದು ಸ್ವಲ್ಪ ಹೊತ್ತು ಇರೋದು, ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಬಂದ್ಬಿಟ್ರಿ ಕೊನೆಗೆ ಬಂದ್ಬಿಟ್ವಿ. ಕಾಣಿಸ್ತೈತಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಷ್ಟು ಕೆಳಗಡೆ ಬಂದ್ಬಿಟ್ಟು ಇಷ್ಟು ಮೇಲೆ ಬಂದ್ಬಿಟ್ರೆ ತರ ನೋಡ ಮೆಟ್ಲು ಹೆಂಗಿದೆ. ಇಟ್ಕೊಳ್ಳೋಣ ಕಷ್ಟ. ಮೆಟ್ಲು ನೋಡ ಹೆಂಗಿದೆ, ಹಿಂಗಿದೆ. ಇಟ್ಕೋಬೇಡ. ಈ ಟಾಪ್ಗೆ ರೀಚ್ ಆಗೋಕ್ಕೆ ಒಂದು 4 ಅವರ್ಸ್ ಆಯಿತು. ಫೈನಲಿ ರೀಚ್ ಆಗಿಬಿಟ್ವಿ. ನೋಡ್ ನಮ್ಮ ಕರ್ನಾಟಕ ಬಾವುಟ ನೋಡು. ಕರ್ನಾಟಕದಲ್ಲಿ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರು. ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ಬಿಡ್ತಾನೆ. ನಮ್ಮ ಕನ್ನಡದವ್ರು ಯಾವತ್ತಿದ್ರು ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಜೈ ಕರ್ನಾಟಕ ಮಾತಾಡಿ. ಮತ್ತೆ ನಾನು ಕೇಳಿದ್ದೆ, ಇಲ್ಲಿ ನಂದಿ ಇದೆಯಲ್ಲ, ತೋರಿಸಿ, ಈ ಕಡೆ ತೋರಿಸಿ. ಈ ಕಡೆ ನಂದಿ ಕಿವಿ ಹತ್ರ ನಿಮ್ದು ಏನಾದರೂ ವಿಶ್ ಇದ್ರೆ ಇಲ್ಲಿ ಹೇಳಿದ್ರೆ ಅದು ಕಂಪ್ಲೀಟ್ ಆಗೋ ಚಾನ್ಸಸ್ 80-90% ಜಾಸ್ತಿ ಆಗ್ಬಿಡುತ್ತಂತ ಕೇಳಿದ್ದೆ. ಬೇರೆ ವೀಡಿಯೋಸಲ್ಲಿ ನೋಡಿದ್ದೆ. ನೀವು ಬಂದು ಮಾಡಿ. ಯಾರೋ ಮಾಡಿರ್ತಾರೆ ಅಂತ ನಾವು ಮಾಡ್ಬಾರ್ದು. ನಾನು ಮಾಡ್ತೀನಿ. ಇಲ್ಲ ಮಾಡು. ನಾವು ಹತ್ಬಿಟ್ಟಿದ್ದೀವಿ. ನಿಮಗೆ ಸ್ವಲ್ಪ ನಂದಿ ತೋರ್ಸೋಣ ಕರೆಕ್ಟಿಗೆ. ನೀವು ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಮೇಲೆ ಬಂದರೆ ಈ ಥರ ಇರುತ್ತಂತ. ಆದರೆ ನೀವು ವಿಡಿಯೋದಲ್ಲಿ ನೋಡೋದು ಮತ್ತು ರಿಯಲ್ ಲೈಫಲ್ಲಿ ನೋಡೋದು ತುಂಬಾ ಡಿಫ್ರೆಂಟ್. ಅದು ನೀವು ರಿಯಲ್ ಲೈಫಲ್ಲಿ ಎಲ್ಲಿ ಬಂದ್ಬಿಟ್ಟು ಒಂದು ಸತಿ ನೋಡಿ, ನಿಮಗೆ ತುಂಬ ಖುಷಿಯಾಗುತ್ತೆ, ಮನಸ್ಸು ಶಾಂತಿ ಆಗುತ್ತೆ.